ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜನವರಿ 15, 2026ರಂದು ಸಮೃದ್ಧಿಯ ಸಂಕೇತವಾದ ಮಕರ ಸಂಕ್ರಾಂತಿ ಹಬ್ಬವನ್ನು ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದ್ದು, ಮೈಸೂರು ಸಮೀಪದ ಸಿದ್ಧಲಿಂಗಪುರದಲ್ಲಿ ಸಂಕ್ರಾಂತಿ ಪ್ರಯುಕ್ತ ರೈತರು ಜಾನುವಾರುಗಳಿಗೆ ಪೂಜೆ ಸಲ್ಲಿಸಿ ಕಿಚ್ಚು ಹಾಯಿಸಿ ಸಂಭ್ರಮಿಸಿದರು. ಬೆಳಗ್ಗೆಯಿಂದನೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷನೂ ಇಲ್ಲಿ ಸಿದ್ಧಲಿಂಗಪುರದಲ್ಲಿ ವಿಶೇಷವಾಗಿ ಅಸ್ಕಿ ಚಾಯಿಸೋದು ಕಾರ್ಯಕ್ರಮ ವರ್ಷ ದಿನಕ್ಕೂ ನಡೀತಾ ಬರ್ತಾ ಇದೆ. ಬೆಳಗ್ಗೆಯಿಂದ ಈ ಚಂದ್ರಮೌಳೇಶ್ವರ ದೇವಸ್ಥಾನ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಶಿವಾಷ್ಟೋತ್ರಗಳು, ಅರ್ಚನೆಗಳು, ಭಕ್ತಾದಿ ಬೆಳಗ್ಗೆಯಿಂದನೂ ಪೂಜೆಗೆ ಬರ್ತಾನೆ ಇದ್ದಾರೆ. ಮತ್ತು ಇಲ್ಲಿ ಊರಲ್ಲಿ ರಾಮದೇವ್ರ ಉತ್ಸವ ಅಂತ ಊರಲ್ಲೆಲ್ಲ ಮೆರವಣಿಗೆ ಹೋಗಿ ಬರುತ್ತೆ. ಸಂಜೆ ಮೇಲೆ ಊರಿನ ಬಸವ ಹಸುಗಳು ಕಿಚಾಯಿಸೋ ಮುಖಾಂತರ ಪ್ರಾರಂಭ ಆಗುತ್ತೆ. ಸಂಜೆ 5 ಗಂಟೆಯಿಂದ ರಾತ್ರಿ ಒಂದು 11 ಗಂಟೆ ತನಕನೂ ಕಿಚಾಯಿಸೋ ಊರೆಲ್ಲ ಮೆರವಣಿಗೆ ರಾಸುಗಳದ್ದು ನಡೀತಾ ಬರ್ತಾ ಇರುತ್ತೆ. ಇದು ವರ್ಷ ಇದೇ ತುಂಬ ವಿಶೇಷ ಸರ್. ಇದು ಸುಮಾರು ನಾನು ತಿಳಿದ ಪ್ರಕಾರ ನಮ್ಮ ತಾತನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಸರ್. ಸುಮಾರು ಒಂದು 60-70 ವರ್ಷದಿಂದ ನಡೀತಾ ಇದೆ ಸರ್. ಸರ್ ಇದೇ ಮಾಮೂಲಿ ವರ್ಷಾಂಗಟ್ಲೆ ಹಸು ದಣಿದಿರುತ್ತೆ, ಅದಕ್ಕೆ ಕಾಲು ಬಾಧೆಗಳು ಮತ್ತು ರೋಗ ರುಜಿನಗಳು ಇರುತ್ತೆ. ಅದಕ್ಕೆ ಆಯಾಸ ಪರಿಹಾರಕ್ಕೋಸ್ಕರ ಹಸನ್ನ ಕಿಚಾಯಿಸ್ತಾರೆ ಸರ್. ಅದೇ ಅವ್ರಿಗೆ ಮುಂದಿನ ರೋಗಗಳು ಹಸು ಕಾಮಧೇನಲ್ವ ಸರ್, ಅದರಲ್ಲಿ ಕಾಮಧೇನದು ಇದಿರುತ್ತಲ್ಲ, ಕೋಟ್ಯಾನ್ ದೇವತೆಗಳು ಆಶೀರ್ವಾದ ಸಿಗುತ್ತೆ ಅಂತ ಕಪ್ಪಿಟ್ಕೊತಾರೆ ಸರ್. ಮಹಾರಾಜರಿಂದ ಭರವಸೆ ಇಲ್ಲ ಸರ್. ಇದು ಊರಿಂದ ನಡ್ಕೊಂಬಂದಿರ ಸರ್. ಇದು ಅದನ್ನಿಲ್ಲ ಸರ್. ದೇವಸ್ಥಾನ ಮಹಾರಾಜದ್ದು ಸರ್. ಇದು ಮಹಾರಾಜದು ಚಂದ್ರಮೌಳೇಶ್ವರ ಅಂತ ಈ ದೇವಸ್ಥಾನ. ಚಂದ್ರಪುರದ ಚಂದ್ರಮೌಳೇಶ್ವರ ಅಂತ. ಇದು 400 ವರ್ಷ ಇತಿಹಾಸ ಉಳ್ಳ ದೇವಸ್ಥಾನ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ್ದು. ನಂದಕುಮಾರ್ ಶರ್ಮಾ ಅಂತ ಸರ್. ನಾವು ಇಲ್ಲಿ ಒಂದು 50 ವರ್ಷದಿಂದ ಇದ್ದೀವಿ ಸರ್. ನಮ್ಮ ತಾತ ನಡೆಸ್ತಾ ಇದ್ರಿ, ನಾನು ನಡೆಸ್ಕೊಂಡು ಹೋಗ್ತೀನಿ ಸರ್. ದೇವ್ರದ್ದು ಏನು ನಂಬ್ಕೊಂಡ್ರು ದೇವ್ರು ಕೊಡ್ತಾನಪ್ಪ. ಭಕ್ತಿ ಚೆನ್ನಾಗೈತೆ ದೇವ್ರದ್ದು. ಭಕ್ತರಿಗೆ ಏನು ಕೇಳ್ತಾರೋ ಅದು ಕೊಡ್ತಾನೆ ಸ್ವಾಮಿ. ಆಗಿನ ಕಾಲದ ಹಿರಿಕರ ಕಾಲದ ನಡೆಸ್ಕೊ ಬಂದಿರೋದು 500 ವರ್ಷಗಳು ನಡೆದೈತೇನೋ. ನಾವಂತ ಇವಾಗ ನಾವು ಬಂದ ಒಂದು 50 ವರ್ಷ ಆಗಿರ್ಬೋದು. ಆಗಿನ ಕಾಲದಿಂದ ನಡ್ಕೊ ಬರ್ತಾಯಿದ್ದೆ. ನಮಗೂ ಏನು ಬೇಕೋ ಅದು ಕೊಟ್ಟವನೇ ಸ್ವಾಮಿ, ನಮ್ಮ ಮಕ್ಳಿಗೂ ಕೊಟ್ಟವನೇ. ಈಗ ಏನು ಕೇಳ್ಕೊಂಡ್ರು ಅದು ಒಳ್ಳೇದೈತಿದೆ. ನಿಜವಾಗ್ಲೂ ಹೇಳ್ತಿದ್ದೀನಿ ಬುದ್ಧಿ, ನಿಮಗೂ ಏನು ಕೇಳ್ಕೊಳ್ಳಿ ಅದು ಕೊಡ್ತಾರೆ ಪರಮಾತ್ಮ. ಉದ್ಬದಿ ಆಗಿರೋ ಸ್ವಾಮಿ ಪರವಾಗಿಲ್ಲ. ಜನನೂ ಅಷ್ಟೇ ಬರ್ತಾರೆ. ಶಿವರಾತ್ರಿನೂ ನಡೀತದೆ. ಇದು ಕಿಚ್ಚಾಯಿಸೋದು ಆ ಕಾಲದಿಂದ ನಡ್ಕೊ ಬಂದಿರೋದು. ಕಿಚ್ಚಾಯಿಸೋದು ಆ ಕಾಲದಿಂದ, ಈಗೇನು ಹೊಸ್ದಾಗೇನಿಲ್ಲ. ತಲಾಂತರಿಗೂ ನಡ್ಕೊ ಬಂದಿರೋದು, ನಡ್ಸ್ಕೊ ಬಂತವ್ರೆ. ಶ್ರಾವಣ ಮಾಡ್ತಾರೆ ಎಲ್ಲ. ಶಿವರಾತ್ರಿ, ಶ್ರಾವಣ ಎಲ್ಲಾನು ಮೆರೆಸ್ತಾರೆ. ಹಸು ಹೇಳಕ್ಕಾಗಲ್ಲ ಸ್ವಾಮಿ. ಈಗಾರ ಕಟ್ಟಾಕಕ್ಕಾಗಲ್ಲ ಅಂತ ಕೊಟ್ಬಿಟ್ಟವ್ರೆ. ಒಂದು 500 ಬರ್ತದೆ. 500 ಗಂಟೆ ಬಂದಿದೆ ಸ್ವಾಮಿ, ಜಾಸ್ತಿ ಸ್ವಾಮಿ. ಆ ಕಾಲದಿಂದನೂ ಹಸಗಳು ಸಖತ್ತಾಗತ್ತೆ. ಇಲ್ಲ ನಮ್ಮೂರ್ದು ಎಷ್ಟು ಇತ್ತು ಗೊತ್ತಾ ಸ್ವಾಮಿ. ಈಗ ಮನೆಗಳು ಕಟ್ಕೊಂಡು ಹಸಗಳು ಮಾರ್ಬಿಟ್ಟವ್ರೆ. ಸಖತ್ ಹಸಗಳು ನೋಡಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ ನಮ್ಗೆ. ಅಷ್ಟು ಮುಂದೆ ಅವರೆಲ್ಲ ಅಯ್ಯೋ ಆ ಕಾಲದಿಂದ ಬಂದು ಇಲ್ಲಿ ಗಂಡ ಜನ ನಿಂತರು. ಸುತ್ತ ಬರೋದು ಇವಾಗ ಮಾಡಿ ತೇರು ಬರ್ತಾ ಇತ್ತು ಬುದ್ಧಿಯವ್ರೆ. ಈಗ ಅನ್ನದಾನ ನಮ್ಮ ಸಿದ್ದರಾಮಪ್ಪ ಅವರು ಅಂತಿದ್ರು, ಅವ್ರ ಅನ್ನದಾನನೂ ನಡೆಸ್ತಾರೆ. ಮಹಾರಾಜರ ಕಾಲದಿಂದ ಮತ್ತೆ ಪಾತ್ರ ಎಲ್ಲ ಬೆಳಗವ್ರೆ ಬುದ್ಧಿ. ಹೇಳೋದೇನು ನಾವು ನಮ್ಮ ಚಿಕ್ಕವ್ರು ಎಲ್ಲ ಮಾಡ್ತಾವ್ರೆ. ನಮ್ಮ ಚಿಕ್ಕಮ್ಮದಿರೆಲ್ಲ ಮಾಡವ್ರೆ. ಮಹಾರಾಜರು ಸೀರೆಗಳು ಕೊಟ್ಟವ್ರೆ ನಮ್ಮ ಅತ್ತೆಗೆ. ಸೃಷ್ಟಿ ಗುಡಿನೂ ಕೊಟ್ಟವ್ರೆ, ಇಲ್ಲೂ ಕೊಟ್ಟವ್ರೆ. ಇಲ್ಲಿಂದ ಅಲ್ಲಿಂದ ತಿರ್ಗಾ ಶಿವರಾತ್ರಿಗೂ ಬರ್ತದೆ. ಇದು ಅಲ್ಲಿಂದಲೂ ಬರ್ತದೆ, ಇಲ್ಲಿಂದಲೂ ಹೋಗ್ತದೆ ದೇವರು. ಈ ದೇವ್ರು ಅಲ್ಲಿ ಹೋಗ್ಲೇಬೇಕು, ಅಲ್ಲಿ ದೇವ್ರು ಇಲ್ಲಿಗೆ ಬರಲೇಬೇಕು. ಆ ಥರ
ನಡೀತದೆ ಬುದ್ಧಿ. ನೀವು ಏನ್ ಕೇಳ್ಕೊತೀರ ಕೇಳ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಮ ಮಕ್ಕಳು, ನೀವೆಲ್ಲ ಚೆನ್ನಾಗಿರ್ತೀವಿ. ನಮ್ ದೇವ್ರು ಅಂತದ್ ಏನು ಕೈ ಬಿಡಿಕಿಲ್ಲ, ನಮ್ ಊರಿಗೆ ಒಳ್ಳೇದೇ ಮಾಡ್ತದೆ. ಒಳ್ಳೇದಾಗೈತೆ ಬಿಡಿ. ಪರಮಾತ್ಮನೇ ಕಾಯ್ಬೇಕು ಮನೆ ದೇವ್ರಿಗೆ, ಇವ್ರಿಗೆ ಮಕ್ಕಳಿಗೆ ಮರಿಗೆ ಎಲ್ಲರಿಗೆಲ್ಲ ಆತ್ಮ ಹೊರಗಡೆಯವ್ರಿಗೆಲ್ಲ ಒಳ್ಳೇದ್ ಮಾಡೈತೆ ಬಿದ್ದಿ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.